ಈ ಟ್ರಿಕ್ ಗೊತ್ತಾದರೆ ನೀವು ದಿನಾಲೂ ಒಬ್ಬಟ್ಟು ಮಾಡಿ ತಿಂತೀರಾ. ಅಷ್ಟು ಸುಲಭ ಈ ಒಬ್ಬಟ್ಟು ಮಾಡೋದು. ಏನು ದೊಡ್ಡ ಮಹಾ ಕೆಲಸನೇ ಅಲ್ಲ. ಬಿಗಿನರ್ಸ್ ಇದ್ದರೂ ಕೂಡ ಅವ್ರು ಕೂಡ ಪರ್ಫೆಕ್ಟಾಗಿ ಮೊದಲ ಸಲನೇ ಒಬ್ಬಟ್ಟನ್ನ ರೆಡಿ ಮಾಡ್ಕೋಬೋದು. ಎಷ್ಟು ಸಾಫ್ಟಾಗಿ ಮೃದುವಾಗಿ ಬಂದಿದೆ ನೋಡಿ. ಹೂರಣ ಯಾವ ರೀತಿ ಮಾಡಬೇಕು, ಹಾಗೆ ಕಣಕ ಯಾವ ರೀತಿ ರೆಡಿ ಮಾಡಬೇಕಂತೇಳಿ ಡೀಟೇಲಾಗಿ ತೋರಿಸ್ಕೊಟ್ಟಿದ್ದೀನಿ. ಸೊ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಿದೆ ನೋಡಿ. ನೀವು ಕೂಡ ಮೊದಲ ಸಲನೇ ಪರ್ಫೆಕ್ಟಾಗಿ ಈ ಹೋಳಿಗೆನ ಮಾಡ್ಕೋಬೋದು. ಎಷ್ಟು ಸಾಫ್ಟಾಗಿ ಮೃದುವಾಗಿ ಬಂದಿದೆ ನೋಡಿ. ಸುಮಾರು ನಾನಿಲ್ಲಿ ಒಂದು 20 ಹೋಳಿಗೆ ರೆಡಿ ಮಾಡ್ಕೊಂಡಿನಿ, ಒಂದು 2 ಗ್ಲಾಸ ಕಡಲೆಬೇಳೆಯಲ್ಲಿ. ಸೊ ನೋಡ್ತಿರ್ಬೋದು ಕಡಲೆಬೇಳೆ ಹೋಳಿಗೆ ಮಾಡಿ ತೋರಿಸ್ತಿದ್ದೀನಿ. ಸೊ ಬನ್ನಿ ತಡ ಮಾಡಿದೆ ಶುರು ಮಾಡೋಣ. ಮೊದಲಿಗೆ ನಾನಿಲ್ಲಿ ಕಣಕನ ರೆಡಿ ಮಾಡ್ಕೊತಿದ್ದೀನಿ. ಈ ಕಣಕ ನಾದಿದ ಮೇಲೆ ಒಂದು 2 ಗಂಟೆ ಬಿಡಬೇಕು. ಹೀಗಾಗಿ ಮೊದಲಿಗೆ ನಾನಿಲ್ಲಿ ಕಣಕನ ರೆಡಿ ಮಾಡ್ಕೊತಿದ್ದೀನಿ. ಇಲ್ಲಿ ನಾನು 1 ಗ್ಲಾಸ್ ಗೋಧಿ ಹಿಟ್ಟು ಹಾಗೆ 1 ಗ್ಲಾಸ ಮೈದಾ ಹಿಟ್ಟು ಹಾಕೊತಿದ್ದೀನಿ. ಅಂದರೆ 2 ಸಮ ಕ್ವಾಂಟಿಟಿದಾಗ ತೊಗೊಂಡಿನಿ ನಾನಿಲ್ಲಿ. ನೀವು ಬೇಕಿದ್ರೆ ಗೋಧಿ ಹಿಟ್ಟಿನಲ್ಲೇ ಮಾಡ್ಕೋಬೋದು ಅಥವಾ ಮೈದಾ ಹಿಟ್ಟಿನಲ್ಲೇ ಮಾಡ್ಕೋಬೋದು. ಬಟ್ ಈ ರೀತಿ ಒಂದ್ಸಲ ನೀವು ಮಾಡಿ ನೋಡಿ, ಕರೆಕ್ಟಾಗಿ ಪರ್ಫೆಕ್ಟಾಗಿ ಬರುತ್ತೆ. 2 ಒಂದೊಂದು ಗ್ಲಾಸ್ ತೊಗೊಂಡಿದ್ದೀನಿ. ಹಾಗೆ ಸೋಸ್ಕೊಂಡೇ ತೊಗೋಬೇಕು. ಇವಾಗ ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು ಹಾಗೆ ಒಂದು ಸ್ವಲ್ಪನೇ ಅರಿಶಿಣ ಹಾಕ್ಕೊಂಡಿನಿ. ಒಬ್ಬಟ್ಟಿಗೆ ಕಲರ್ ತುಂಬ ಸರಿಯಾಗಿ ಬರುತ್ತೆ. ಬೇಕಿದ್ರೆ ಇಲ್ಲಿ ಅರಿಶಿಣ ಸ್ಕಿಪ್ ಕೂಡ ಮಾಡ್ಬೋದು. ಇಲ್ಲಿ ಹಿಟ್ಟು ನಾದೋದು ತುಂಬ ಇಂಪಾರ್ಟೆಂಟ. ಹೀಗಾಗಿ ಸ್ವಲ್ಪ ನೀರು ಹಾಕ್ಕೊತ ಒಂದು 10 ನಿಮಿಷ ಇದಕ್ಕೆ ಹಿಟ್ಟನ್ನ ನಾದ್ಕೋಬೇಕು. ಇಲ್ಲಿ ಎಲ್ಲನೂ ನೀರು ಒಮ್ಮೆನೇ ಹಾಕೋಕ್ಕೆ ಹೋಗಬಾರ್ದು, ಹಿಟ್ಟು ಜಿಗಿ ಬರೋದಿಲ್ಲ. ಹೀಗಾಗಿ ಸ್ವಲ್ಪ ನೀರು ಹಾಕ್ಕೊತ ತಾಳ್ಮೆಯಿಂದ ಹಿಟ್ಟನ್ನ ನಾದ್ಕೋಬೇಕು. ನಾವಿಲ್ಲಿ ಹಿಟ್ಟು ಎಷ್ಟು ಸರಿಯಾಗಿ ನಾದ್ಕೊತೇವಲ್ಲ ಅಷ್ಟೇ ಸಾಫ್ಟಾಗಿ ಮೃದುವಾಗಿ ಈ ಒಬ್ಬಟ್ಟನ್ನ ರೆಡಿ ಮಾಡ್ಕೋಬೋದು. ಎಲ್ಲಿ ಹರಿಯೋದಿಲ್ಲ ಈ ರೀತಿ ಹಿಟ್ಟು ನಾದ್ಕೊಂಡ್ರೆ. ಮತ್ತು ನೀವಿಲ್ಲಿ ಮೊದಲ ಸಲ ಹೋಳಿಗೆ ಮಾಡ್ತಿದ್ರೆ ಅಥವಾ ಬಿಗಿನರ್ಸ್ ಇದ್ದರೆ ನೀವಿಲ್ಲಿ ಕೇವಲ ಮೈದಾ ಹಿಟ್ಟು ಮಾತ್ರ ಹಾಕ್ಕೊಂಡು ಹೋಳಿಗೆನ ಮಾಡ್ಕೊಳ್ಳಿ, ಪರ್ಫೆಕ್ಟಾಗಿ ಬರುತ್ತೆ. ಓಕೆ ನೋಡಿ, ಸ್ವಲ್ಪ ನೀರು ಹಾಕ್ಕೊತ ಹಿಟ್ಟನ್ನ ನಾದ್ಕೊಂಡಿನಿ. ನಾನಿಲ್ಲಿ 2 ಗ್ಲಾಸ್ ಹಿಟ್ಟಿಗೆ ಪೂರ್ತಿ 1 ಗ್ಲಾಸ್ ಆಗುವಷ್ಟು ನೀರು ಹಾಕ್ಕೊಂಡಿನಿ. ಸ್ವಲ್ಪನೇ ಹಾಕ್ಕೊತ ಹಿಟ್ಟನ್ನ ನಾದ್ಕೊಂಡಿನಿ. ಒಂದು 2-3 ಚಮಚ ನೀರು ಉಳ್ಕೊಂಡಿದೆ. ಆ ನೀರನ್ನು ನಾನಿಲ್ಲಿ ಈ ರೀತಿ ಹಿಟ್ಟಿನ ಮೇಲೆ ಹಾಕ್ತಿದ್ದೀನಿ. ಈ ರೀತಿ ಹಿಟ್ಟಿನ ಮೇಲೆ ನೀರು ಹಾಕೋದ್ರಿಂದ ತುಂಬ ಸಾಫ್ಟಾಗಿ ಮೃದುವಾಗಿ ಹಿಟ್ಟು ಬರುತ್ತೆ ನಮಗೆ. ಹೀಗಾಗಿ ಉಳಿದ ನೀರನ್ನ ನಾನಿಲ್ಲಿ ಹಿಟ್ಟಿನ ಮೇಲೆ ಹಾಕ್ತಿದ್ದೀನಿ ಎಲ್ಲ ಕಡೆಗೆ. ಓಕೆ ನೋಡಿ, ಇವಾಗ ನಮ್ಮ ಕಣಕ ರೆಡಿಯಾಗಿದೆ. ಸುಮಾರು ಇದಕ್ಕೆ ಟೈಮ್ ಇದ್ದರೆ ಒಂದು 2 ಗಂಟೆ ಬಿಡಬೇಕು. ಟೈಮ್ ಇಲ್ಲ ಅಂದರೆ 1 ಗಂಟೆ ಬಿಟ್ಟರೆ ಭೀ ನಡೆಯುತ್ತೆ. ಇವಾಗ ಹುರುಣ ರೆಡಿ ಮಾಡೋದಕ್ಕೆ ನಾನಿಲ್ಲಿ ಕುಕ್ಕರ್ದಲ್ಲಿ 1.5 ಗ್ಲಾಸ್ ಆಗುವಷ್ಟು ಕಡಲೆಬೇಳೆ ಹಾಕ್ಕೊತಿದ್ದೀನಿ. ನೀವು ತೊಗರಿಬೇಳೆ ಕೂಡ ಹಾಕೋಬಹುದು. ನಾನಿಲ್ಲಿ ಕಡಲೆಬೇಳೆ ಹೋಳಿಗೆ ಮಾಡ್ತಿದ್ದೀನಿ. 2 ಗ್ಲಾಸ್ ಹಿಟ್ಟು ತೊಗೊಂಡ್ರೆ 1.5 ಗ್ಲಾಸ್ ಆಗುವಷ್ಟು ನೀವಿಲ್ಲಿ ಕಡಲೆಬೇಳೆ ತೊಗೊಂಡ್ರೆ 2 ಕರೆಕ್ಟ್ ಆಗಿರುತ್ತೆ. ಯಾವುದು ಹೆಚ್ಚಾಗಲ್ಲ ಕಮ್ಮಾಗಲ್ಲ. ಇವಾಗ ಒಂದು 2 ಸಲ ಕ್ಲೀನಾಗಿ ಕಡಲೆಬೇಳೆ ತೊಗೊಂಡಿದ್ದೀನಿ. ಮತ್ತು ಇದಕ್ಕೆ ಒಂದು 3.5 ಗ್ಲಾಸ್ ಆಗುವಷ್ಟು ನಾನಿಲ್ಲಿ ನೀರು ಹಾಕ್ತಿದ್ದೀನಿ. ಸ್ವಲ್ಪ ನೀರು ಜಾಸ್ತಿನೇ ಇರಬೇಕು, ಯಾಕಂದರೆ ಇಲ್ಲಿ ಇದೇ ನೀರಿನಿಂದ ನಾವು ಒಬ್ಬಟ್ಟಿನ ಸಾರು ಮಾಡೋದು. ಹೀಗಾಗಿ ನಾನಿಲ್ಲಿ ಜಾಸ್ತಿ ನೀರು ಹಾಕ್ತಿದ್ದೀನಿ. ಒಂದು ಸ್ವಲ್ಪ ಅರಿಶಿಣ ಹಾಗೂ 1 ಚಮಚ ಎಣ್ಣೆ ಹಾಕ್ಕೊಂಡಿನಿ. ಕುಕ್ಕರ್ನ ಬಂದ್ ಮಾಡ್ಕೊಂಡು ಒಂದು 2-3 ಸೀಟಿ ಹೊಡ್ಸ್ಕೊಂಡು ತೊಗೋಬೇಕು. ಇಲ್ಲಿ ನೀವು ಬೇಳೆ ಸಾಫ್ಟಾಗಿ ಬೇಯಿಸ್ಕೊಂಡ್ರೆ ನಾವು ಮಾಡುವಂತಹ ಹೂರಣ ನೀರಾಗಿ ಬರುತ್ತೆ. ಹೀಗಾಗಿ ಇಲ್ಲಿ ಬೇಳೆನ ನೀವು ಒಂದು 2 ಸೀಟಿ ಹೊಡ್ಸ್ಕೊಳ್ಳಿ. ನಂತರ ಹಾಗೆಯೇ ಖುಲ್ಲಾನೇ ಬೇಯಿಸ್ಕೋಬೋದು, ಗೊತ್ತಾಗುತ್ತೆ ನಮಗೆ ಒಳಗಡೆ ಬೇಳೆ ಬೆಂದಿದೆ ಇಲ್ಲ ಅಂತೇಳಿ. ನಾನು ಒಂದು 3 ಸೀಟಿ ಹೊಡ್ಸ್ಕೊಂಡಿನಿ. ಕರೆಕ್ಟಾಗಿ ಬೇಳೆ ಬೆಂದಿದೆ. ಇವಾಗ ನೀರು ಮತ್ತು ಈ ಬೇಳೆನ ಸಪ್ರೇಟಾಗಿ ಮಾಡಬೇಕಾಗುತ್ತೆ. ಸೊ ಇದೇ ನೀರಿಲಿಂದ ನಾನು ಒಬ್ಬಟ್ಟು ಸಾಂಬಾರು ಮಾಡಿ ತೋರಿಸ್ತೀನಿ. ಈ ಸಾಂಬಾರು ಮಾತ್ರ ತುಂಬಾ ರುಚಿಯಾಗಿತ್ತು. ಈ ಒಬ್ಬಟ್ಟಿನ ಸಾಂಬಾರ ಮುಂದಿನ ವಿಡಿಯೋದಲ್ಲಿ ಅಪ್ಲೋಡ್ ಆಗುತ್ತೆ, ನೀವು ನೋಡ್ಬೋದು. ಇಲ್ಲಿ ಬೇಳೆದಲ್ಲಿ ಒಂದು ಚೂರು ಕೂಡ ನೀರು ಇರಬಾರ್ದು, ಆ ರೀತಿ ನೀರನ್ನ ಸಪ್ರೇಟಾಗಿ ಮಾಡ್ಕೋಬೇಕಾಗುತ್ತೆ. ಸೊ ಮೊದಲೇ ಹೇಳಿದಾಗೆ ನೀವಿಲ್ಲಿ ಸಾಫ್ಟಾಗಿ ಬೇಳೆನ ಬೇಯಿಸ್ಕೊಂಡ್ರೆ ನಾವು ಮಾಡುವಂತಹ ಹೂರಣ ಕೂಡ ನೀರಾಗಿ ಬರುತ್ತೆ. ಹೀಗಾಗಿ ಇಲ್ಲಿ ಬೇಳೆ ಸ್ವಲ್ಪ ಬಿರ್ಸೇ ಇರಲಿ, ಯಾಕಂದರೆ ನಾವು ಇವಾಗ ಬೆಲ್ಲ ಹಾಕ್ತೇವಲ್ವ. ಸೊ ಬೆಲ್ಲ ಹಾಕಿದ ಮೇಲೆ ಮತ್ತೆ ಇದಕ್ಕೆ ಬೇಯೋದಕ್ಕೆ ಇಡಬೇಕಾಗುತ್ತೆ. ಅಲ್ಲಿ ಕೂಡ ಇದು ಬೇಳೆನ ಬೇಯುತ್ತೆ ಒಂದು ಸ್ವಲ್ಪನೇ. ಇದಕ್ಕೆ ಇವಾಗ 1.5 ಗ್ಲಾಸ್ ಆಗುವಷ್ಟು ನಾನಿಲ್ಲಿ ಬೆಲ್ಲ ಹಾಕ್ತಿದ್ದೀನಿ. ನಿಮಗೆ ಜಾಸ್ತಿ ಸ್ವೀಟ್ ಇಷ್ಟ ಇದ್ದರೆ ಇನ್ನೂ ಒಂದು ಸ್ವಲ್ಪನೇ ಜಾಸ್ತಿ ಬೆಲ್ಲನ ಹಾಕ್ಕೋಬೋದು. ನಾನಿಲ್ಲಿ ಸ್ವಲ್ಪನೇ ಕಾಯಿ ತುರಿ ಹಾಕ್ತಿದ್ದೀನಿ. ನಾನಿಲ್ಲಿ ಕಂಪಲ್ಸರಿ ಕಾಯಿ ತುರಿ ಹಾಕೋದಿಲ್ಲ, ಮನೆಯಲ್ಲಿ ಇದೆ ಅಂತೇಳಿ ಹಾಕ್ತಿದ್ದೀನಿ. ಇಲ್ಲಾಂದರೆ ನಾನು ಹಾಗೆಯೇ ಮಾಡ್ತೀನಿ. ಈ ಒಬ್ಬಟ್ಟು ತುಂಬ ಸರಿಯಾಗಿ ಬರುತ್ತೆ, ಹಾಗೆ ಮಾಡ್ರಿ ಭೀ. ಒಂದು ಸ್ವಲ್ಪ ಏಲಕ್ಕಿ ಪುಡಿ ಕೂಡ ನಾನಿಲ್ಲಿ ಹಾಕ್ಕೊಂಡಿನಿ. ಎಲ್ಲನೂ ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇವಾಗ ನಾನು ಗ್ಯಾಸಿನ ಮೇಲೆ ಎತ್ತಿಟ್ಕೊಂಡಿನಿ. ಮತ್ತು ಬೇಳೆ ಇಲ್ಲಿ ಕೂಡ ಸ್ವಲ್ಪನೇ ಬೇಯುತ್ತೆ. ಹೀಗಾಗಿ ಮೊದಲಿಗೆ ಸಾಫ್ಟಾಗಿ ಬೇಯಿಸ್ಕೋಬಾರ್ದು ಬೇಳೆ, ಈ ಬೆಲ್ಲದ ಪಾಕದ ಜೊತೆಗೆ ಬೇಯುತ್ತೆ. ಇವಾಗ ಈ ಬೆಲ್ಲ ಹಾಕಿದ ಮೇಲೆ ಒಂದು 5 ನಿಮಿಷ ಸ್ಲೋ ಗ್ಯಾಸ್ನಲ್ಲಿ ಕುದಿಸ್ಕೊಂಡು ತಗೋಬೇಕು. ಇದರಲ್ಲಿ ಬೆಲ್ಲ ಪೂರ್ತಿಯಾಗಿ ಕರಗುತ್ತೆ. ಕರಗಿದ ಮೇಲೆ ಮತ್ತೆ ಒಂದು ಸ್ವಲ್ಪನೇ ಗಟ್ಟಿ ಆಗಬೇಕಿದು, ಅಲ್ಲಿ ತನಕ ಕುದಿಸ್ಕೊಂಡು ತಗೋಬೇಕು.
ಅಂದರೆ ನಾವು ಪಾಕದ ಫಾರ್ಮ್ನಲ್ಲಿ ಬರುತ್ತೆ ನೋಡಿ ಬೆಲ್ಲ, ಆ ಟೈಮ್ನಲ್ಲಿ ಇದು ಗಟ್ಟಿಯಾಗುತ್ತೆ. ಸ್ಲೋ ಗ್ಯಾಸ್ನಲ್ಲೇ ಕುದಿಸ್ಕೋಬೇಕು, ಇದು ಹತ್ತುತ್ತೆ ನೀವು ಜಾಸ್ತಿ ಗ್ಯಾಸ್ ಇಟ್ಟರೆ. ಇವಾಗ ನೋಡಿ ಸ್ಲೋ ಗ್ಯಾಸ್ನಲ್ಲಿ ಒಂದು 5 ನಿಮಿಷದನ್ನು ಕುದಿಸ್ಕೊಂಡು ತೊಗೊಂಡಿದ್ದೀನಿ. ಪೂರ್ತಿಯಾಗಿ ಗಟ್ಟಿಯಾಗಿದೆ, ಬೆಲ್ಲ ಕೂಡ ಮೆಲ್ಟ್ ಆಗಿದೆ. ಇವಾಗ ಪರ್ಫೆಕ್ಟಾಗಿ ಬಂದಿದೆ ಹೂರಣ. ಸೊ ನಾನೇನು ಅವಾಗವಾಗ ಮಾಡ್ತಿರ್ತೀನಿ, ನನಗೇನು ಕಷ್ಟ ಇಲ್ವಾ. ಸೊ ಬಿಗಿನರ್ಸ್ ಇದ್ದರೆ, ಸೊ ಮೊದಲ ಸಲ ಹೋಳಿಗೆ ಮಾಡೋದಿದ್ದರೆ ಅವರಿಗೆ ತುಂಬ ಕಷ್ಟ ಅನಿಸುತ್ತೆ. ಹೀಗಾಗಿ ಈ ಟಿಪ್ಸ್ ಹೆಲ್ಪ್ ಆಗುತ್ತೆ ಅಂತ ನಿಮಗೆ ತೋರಿಸ್ತಿದ್ದೀನಿ. ಇವಾಗ ನಾನಿಲ್ಲಿ ಬಿಸಿ ಬಿಸಿ ಇದ್ದಾಗನೇ ಈ ರೀತಿ ಹೂರಣ ರುಬ್ಬೋದು ಜಾರಿ ಇರುತ್ತೆ ನೋಡಿ, ಅದರಲ್ಲಿ ರುಬ್ತಿದ್ದೀನಿ. ಈ ರೀತಿ ನಿಂಬಲ್ಲಿ ಹೂರಣ ಜಾರಿ ಇಲ್ಲ ಅಂದರೆ ನೀವಿಲ್ಲಿ ಮಿಕ್ಸಿ ಜಾರ್ನಲ್ಲಿ ಕೂಡ ಹಾಕೋಬೋದು. ಮಿಕ್ಸಿ ಜಾರ್ನಲ್ಲಿ ಕೂಡ ಹಾಕುವಾಗ ಸ್ವಲ್ಪನೇ ಬಿಸಿ ಇದ್ದಾಗನೇ ಹಾಕೋಬೇಕಾಗುತ್ತೆ, ಸರಿಯಾಗಿ ಸ್ಮೂತಾಗಿ ಬರುತ್ತೆ ನಮಗೆ. ಬಟ್ ಈ ರೀತಿ ರುಬ್ಕೊಂಡು ಏನಾಗುತ್ತೆ, ಒಂದು ಕೂಡ ಅದರಲ್ಲಿ ಕಾಳು ಉಳಿಯೋದಿಲ್ಲ, ಎಲ್ಲನೂ ಸ್ಮೂತಾಗಿ ಇಲ್ಲಿ ಹೂರಣ ರೆಡಿ ಮಾಡ್ಕೋಬೋದು. ಈ ರೀತಿ ಮಾಡಿಕೊಂಡ್ರೆ ಎಲ್ಲನೂ ನಾನು ಇದೇ ರೀತಿ ಮಾಡ್ತೀನಿ. ಆವಾಗವಾಗ ಮನೆಯಲ್ಲಿ ನಾನು ಹೋಳಿಗೆ ಮಾಡ್ತಿರ್ತೀನಲ್ವ, ಸೊ ಇದೇ ರೀತಿ ಮಾಡ್ತೀನಿ ನಾನು. ಎಷ್ಟು ಸರಿಯಾಗಿ ಬಂದಿದೆ ನೋಡಿ, ಹೂರಣ ಸಾಫ್ಟಾಗಿ ಮೃದುವಾಗಿ ಬಂದಿದೆ. ಇಲ್ಲಿ ನಿಮಗೆ ಕಿವಿ ಮಾತು, ಇಲ್ಲಿ ನೀವು ಮಾಡುವಂಥ ಹೂರಣ ಜಾಸ್ತಿನೇ ಸಾಫ್ಟಾಗಿತ್ತು, ನೀರಾಗಿತ್ತು ಅಂದರೆ ನೀವೇನು ಮಾಡಿ ಒಂದು ಸ್ವಲ್ಪನೇ ಇದನ್ನೇ ಕಡೆಯಿಂದ ಗ್ಯಾಸಿನ ಮೇಲೆ ಎತ್ತಿಟ್ಕೊಂಡು ಒಂದು ಸ್ವಲ್ಪನೇ ಹಾಗೇನೆ ಹುರ್ಕೊಳ್ಳಿ, ಗಟ್ಟಿಯಾಗುತ್ತೆ ಇಲ್ಲಿ ಈ ಹೂರಣ. ಇವಾಗ ಇಲ್ಲಿ ನಾನು ಮಾಡುವಂತಹ ಹೂರಣ ಕರೆಕ್ಟಾಗಿ ಬಂದಿದೆ. ಒಂದು 10 ನಿಮಿಷ ಇದಕ್ಕೆ ನಾನು ಫ್ರೀಜ್ನಲ್ಲಿ ಎತ್ತಿಟ್ಟು ತೊಗೊಂಡಿದ್ದೀನಿ. ಯಾಕಂದರೆ ನನಗೆ ಇಲ್ಲಿ ಒಂಚೂರು ಹೌದೋ ಇಲ್ಲ ಅಂದಂಗೆ ಹೂರಣ ಸಾಫ್ಟಾಗಿ ಅನಿಸ್ತಿತ್ತು. ಹೀಗಾಗಿ ನಾನಿಲ್ಲಿ ಫ್ರೀಜ್ನಲ್ಲಿ ಒಂದು 10 ನಿಮಿಷ ಎತ್ತಿಟ್ಟು ತೊಗೊಂಡಿದ್ದೀನಿ. ಇವಾಗ ಪರ್ಫೆಕ್ಟಾಗಿ ಬಂದಿದೆ. ನೀವು ನೋಡ್ತಿರ್ಬೋದು ಎಷ್ಟು ಸರಿಯಾಗಿ ಹೂರಣ ನಮ್ಮದು ರೆಡಿಯಾಗಿದೆ ಅಂತೇಳಿ. ಮತ್ತು ಇಲ್ಲಿ ನಾನು ಹಿಟ್ಟಿಗೆ ಕೂಡ ಒಂದು 2 ಗಂಟೆ ಆಗೋ ತನಕ ರೆಸ್ಟ್ ಮಾಡೋಕ್ಕೆ ಬಿಟ್ಟಿದ್ದ. ನನ್ನ ಹತ್ರ ಟೈಮ್ ಇತ್ತು, ಹೀಗಾಗಿ ನಾನಿಲ್ಲಿ 2 ಗಂಟೆ ಬಿಟ್ಟಿದ್ದ. 2 ಗಂಟೆ ಆದಮೇಲೆ ಮತ್ತೆ ಇದಕ್ಕೆ ಎಣ್ಣೆ ಹಚ್ಚಿ ಸಾಫ್ಟಾಗಿ ನಾದ್ಕೊತಿದ್ದೀನಿ. 2 ಗಂಟೆ ಆದಮೇಲೆ ಮತ್ತೆ ಒಂದು 2-3 ಚಮಚ ಎಣ್ಣೆ ಹಾಕ್ಕೊಂಡು ಈ ರೀತಿ ಒಂದು 5 ನಿಮಿಷ ಹಿಟ್ಟನ್ನ ನೀವು ಸಾಫ್ಟಾಗಿ ನಾದ್ ನೋಡಿ. ಮುಂದೆ ಒಬ್ಬಟ್ಟು ಅಥವಾ ಹೋಳಿಗೆ ಪರ್ಫೆಕ್ಟಾಗಿ ಸಾಫ್ಟಾಗಿ ಮೃದುವಾಗಿ ಬರುತ್ತೆ ಈ ರೀತಿ ನಾದೋದ್ರಿಂದ. ಸೊ ಹಿಟ್ಟು ಯಾವ ರೀತಿ ಮಾಡ್ಕೊತೀವಲ್ಲ ಅದರಲ್ಲೇ ಇರೋದು. ಹಿಟ್ಟು ಹಾಗೂ ಇಲ್ಲಿ ಹೂರಣ ಎರಡೂ ಕರೆಕ್ಟಾಗಿರಬೇಕು. ಎರಡೂ ಕರೆಕ್ಟಾಗಿದ್ದರೆ ಇಲ್ಲಿ ಒಬ್ಬಟ್ಟು ಕೂಡ ಪರ್ಫೆಕ್ಟಾಗಿ ಮೃದುವಾಗಿ ಮಾಡ್ಕೋಬೋದು. ಆದ್ರೂ ನಿಮಗೆ ಇನ್ನೂ ಏನಾದರೂ ಕನ್ಫ್ಯೂಷನ್ ಇತ್ತಂದರೆ ನೀವು ಕಮೆಂಟ್ ಮಾಡಿ ಕೇಳ್ಬೋದು. ಎಷ್ಟು ಸಾಫ್ಟಾಗಿ ಮೃದುವಾಗಿ ಬಂದಿದೆ ನೋಡಿ ಈ ಕಣಕ. ಇವಾಗ ಹೂರಣ ಹಾಗೂ ಈ ಕಣಕ ಎರಡೂ ರೆಡಿಯಾಗಿದೆ. ನಿಮಗೆ ಇಲ್ಲಿ ಇನ್ನೊಂದು ಕಿವಿ ಮಾತು, ಇಲ್ಲಿ ನೀವು ಮಾಡುವಂತಹ ಹೂರಣ ಜಾಸ್ತಿ ಸಾಫ್ಟ್ ಆಗಿದ್ರೆ ನೀರಾಗಿದ್ದರೆ ಕಾಟನ್ ಬಟ್ಟೆ ತೊಗೊಂಡು ಹಿಂಡ್ಕೊಂಡು ತೊಗೋಬೋದು, ನಡೆಯುತ್ತೆ. ಸ್ವಲ್ಪ ಸಿಹಿ ಕಮ್ಮಿ ಆಗುತ್ತೆ. ಆ ಹಿಂಡಿದ ನೀರು ನೀವು ಒಬ್ಬಟ್ಟು ಸಾಂಬಾರಿಗೆ ಹಾಕೋಬೋದು. ಇಲ್ಲಿ ನಾನು ಬಟರ್ ಪೇಪರ್ಗೆ ಮೊದಲಿಗೆ ಎಣ್ಣೆ ಹಾಗೂ ಸ್ವಲ್ಪನೇ ಜೋಳದ ಹಿಟ್ಟು ಹಚ್ತಿದ್ದೀನಿ. ಸೊ ಜೋಳದ ಹಿಟ್ಟು ಹಚ್ಚೋದ್ರಿಂದ ಇಲ್ಲಿ ಒಬ್ಬಟ್ಟು ಒಂಚೂರು ಕೂಡ ಅಂಟೋದಿಲ್ಲ. ನೀವು ಮಾಡಿ ನೋಡಿ ಗೊತ್ತಾಗುತ್ತೆ ನಿಮಗೆ. ಇಲ್ಲಿ ಕಣಕ ತೊಗೊಂಡಿದ್ದೀನಿ, ಒಂದು ಸ್ವಲ್ಪನೇ ಕಣಕ ತೊಗೊಂಡು ಹೂರಣ ತೊಗೊತಿದ್ದೀನಿ. ಮೊದಲಿಗೆ ಕಣಕನ ಈ ರೀತಿ ಒಂದು ಸ್ವಲ್ಪನೇ ರೌಂಡಾಗಿ ಮಾಡ್ಕೋಬೇಕು. ಇಲ್ಲಿ ಕಣಕ ತೊಗೊಂಡಿರ್ತೇವಲ್ಲ ಅದಕ್ಕಿಂತ ಹೂರಣ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿದಾಗೆ ಇರಬೇಕು. ಇದನ್ನು ಈ ರೀತಿ ಸರಿಯಾಗಿ ಪ್ಯಾಕ್ ಮಾಡ್ಕೋಬೇಕು ಅಷ್ಟೇ. ಸೊ ಮೊದಲೇ ಹೇಳಿದ ಹಾಗೆ ನೀವಿಲ್ಲಿ ಕಣಕ ಹಾಗೂ ಹೂರಣ ಎರಡು ಪರ್ಫೆಕ್ಟಾಗಿ ಮಾಡಿಕೊಂಡ್ರೆ ಪರ್ಫೆಕ್ಟಾಗಿ ಇಲ್ಲಿ ನಾವು ಹೋಳಿಗೆನ ರೆಡಿ ಮಾಡ್ಕೋಬೋದು. ಎಷ್ಟು ಸಾಫ್ಟಾಗಿ ಮೃದುವಾಗಿ ಬಂದಿದೆ ನೋಡಿ. ನಾವು ಇಲ್ಲೇನು ತುಂಬಿರ್ತೇವಲ್ವ ಇದು ಮೈ ಕೆಳಗಡೆ ಆಗಬೇಕು. ಇಲ್ಲಿ ನೀವು ಈ ರೀತಿ ಬಟರ್ ಪೇಪರ್ ಇಲ್ಲ ಅಂದರೆ ಪ್ಲಾಸ್ಟಿಕ್ ಶೀಟ್ಸ್ ಮೇಲೆ ಕೂಡ ಮಾಡ್ಕೋಬೋದು, ಅಥವಾ ಬಾಳೆ ಎಲೆ ಇದ್ದರೆ ಅದರ ಮೇಲೆ ಕೂಡ ಮಾಡ್ಕೋಬೋದು. ನಾನಿಲ್ಲಿ ನಿಮಗೆ 2 ರೀತಿಯಲ್ಲಿ ಮಾಡಿ ತೋರುತ್ತಿದ್ದೀನಿ ಒಬ್ಬಟ್ಟು. ಮೊದಲಿಗೆ ಈ ರೀತಿ ಲಟ್ಟಿಸ್ಕೊಂಡು ತೊಗೋಬೇಕು, ಅಥವಾ ನೀವು ಆರಾಮಾಗಿ ಕೈಲಿಂತಲೇ ಇದನ್ನು ನೀವು ಲಟ್ಟಿಸ್ಕೊಂಡು ತೊಗೋಬೋದು, ಅಥವಾ ಬೆಳ್ಳಣಿಗೆಲಿಂತ ಈ ರೀತಿ ಕೂಡ ಮಾಡ್ಕೋಬೋದು. ಸೊ ಇನ್ನೊಂದು ವಿಧಾನದಲ್ಲಿ ಮಾಡಿ ತೋರಿಸ್ತಿದ್ದೀನಿ. ಇದು ಕೂಡ ನೋಡಿ ಎಷ್ಟು ಸಾಫ್ಟಾಗಿ ಮೃದುವಾಗಿ ಬಂದಿದೆ. ಮತ್ತು ನಿಮಗೆ ಎಷ್ಟು ತೆಳ್ಳಗೆ ಬೇಕು ಅಷ್ಟು ತೆಳ್ಳಗೆ ಮಾಡ್ಕೋಬೋದು. ನೋಡಿ ಕೈಲಿಂದ ಕೂಡ ಈ ರೀತಿ ತಟ್ಟಿದರೆ ಸಾಕು, ತುಂಬ ಸಾಫ್ಟಾಗಿ ಮೃದುವಾಗಿ ಹೋಳಿಗೆನ ರೆಡಿ ಮಾಡ್ಕೋಬೋದು. ಓಕೆ ನೋಡಿ, ಈ ರೀತಿ ಕೂಡ ನೀವು ಕೈಲಿಂದ ಕೂಡ ನೀವು ಅದನ್ನು ತಟ್ಕೊಂಡು ತೊಗೋಬೋದು. ತುಂಬಾ ಸಾಫ್ಟಾಗಿ ಮೃದುವಾಗಿ ಬರುತ್ತೆ ನೋಡಿ. ಎಷ್ಟು ಸರಿಯಾಗಿ ಬಂದಿದೆ ಇದು ಕೂಡ. ಅಂದರೆ ನಿಮಗೆ ಯಾವ ರೀತಿ ಅನುಕೂಲ ಆಗುತ್ತೆ ಆ ರೀತಿ ಮಾಡ್ಕೊಂಡು ತೊಗೋಬೋದು. ಇಲ್ಲಿ ಹಂಚು ಕೂಡ ಬಿಸಿಯಾಗಿದೆ, ಏನಿಲ್ಲ. ಇಲ್ಲಿ ತುಪ್ಪ ಅಥವಾ ಎಣ್ಣೆನ ಹಚ್ಚಿ ಮೀಡಿಯಮ್ ಗ್ಯಾಸ್ನಲ್ಲಿ ಎರಡೂ ಕಡೆಗೆ ಗೋಲ್ಡನ್ ಬ್ರೌನ್ ಆಗೋ ತನಕ ಈ ರೀತಿ ಬೇಯಿಸ್ಕೊಂಡು ತೊಗೋಬೇಕು. ಸ್ವಲ್ಪ ನಾನಿಲ್ಲಿ ಗೋಲ್ಡನ್ ಬ್ರೌನ್ ಆಗೋ ತನಕ ಬೇಯಿಸ್ಕೊತೀನಿ. ನಿಮಗೆ ಇಷ್ಟು ಗೋಲ್ಡನ್ ಬ್ರೌನ್ ಇಷ್ಟ ಇಲ್ಲ ಅಂದರೆ ಮೊದಲೇ ತಗೋಬೋದು. ಸ್ವಲ್ಪ ಇಲ್ಲಿ ಮಾಡುವಾಗ ತುಪ್ಪ ಹಚ್ಚಿ ಬೇಯಿಸ್ಕೊಳ್ಳಿ, ಸೂಪರಾಗಿರುತ್ತೆ ಒಬ್ಬಟ್ಟಿನ ರುಚಿ.
ಮತ್ತು ನಾನು ಕೆಳಗಡೆ ಏನೆಲ್ಲ ಟಿಪ್ಸ್ ಫಾಲೋ ಮಾಡಬೇಕಂತೇಳಿ ಕೊಟ್ಟಿರ್ತೀನಿ, ಒಂದ್ಸಲ ಚೆಕ್ ಮಾಡಿ ನೋಡ್ಬೋದು. ಅಂದರೆ ನನಗೇನು ಗೊತ್ತಿದೆ ಅದನ್ನು ನಾನು ಕೆಳಗಡೆ ಹಾಕಿರ್ತೀನಿ, ಅದನ್ನು ನೋಡ್ಕೊಂಡು ಈ ಒಬ್ಬಟ್ಟನ್ನ ರೆಡಿ ಮಾಡ್ಕೋಬೋದು ನೀವು ಮನೆಯಲ್ಲಿ. ನೋಡ್ತಿರ್ಬೋದು ಎಷ್ಟು ಸಾಫ್ಟಾಗಿ ಮೃದುವಾಗಿ ಬಂದಿದೆ ಅಂಥೇಳಿ, ತುಂಬಾ ಸಾಫ್ಟಾಗಿ ಮೃದುವಾಗಿ ಬಂದಿತ್ತು. ಮತ್ತು ಈ ಒಬ್ಬಟ್ಟಿನ ಸಾಂಬಾರು ಕೂಡ ನಾನು ಮುಂದಿನ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಈ ಒಬ್ಬಟ್ಟಿನ ಸಾಂಬಾರು ಅಂತೂ ತುಂಬಾ ರುಚಿಯಾಗಿರುತ್ತೆ. ಒಂದು 2-3 ದಿನ ನೀವು ಇಟ್ಕೊಂಡು ಕುಡಿಯಬಹುದು ಅಥವಾ ತಿನ್ನಬಹುದು. ಓಕೆ, ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಈ ಒಬ್ಬಟ್ಟಿನ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಹಾಗೆ ಈ ಒಬ್ಬಟ್ಟಿನ ಸಾಂಬಾರ ಮುಂದಿನ ವೀಡಿಯೋದಲ್ಲಿ ಅಪ್ಲೋಡ್ ಆಗುತ್ತೆ, ನೋಡ್ಬೋದು. ಥ್ಯಾಂಕ್ ಯು.